ನಮಸ್ಕಾರ. ಜನ್ಮ ಜನ್ಮದಲ್ಲೂ ಸಾಲ ಆಗಬಾರ್ದಪ್ಪ ಅಂತಂದರೆ, ಜನ್ಮ ಜನ್ಮದಲ್ಲೂ ಸಾಲ ಯಾರಿಗೂ ನೀವು ಕೇಳಬಾರ್ದಪ್ಪ ಅಂತಂದರೆ, ಜನ್ಮ ಜನ್ಮದಲ್ಲೂ ಸಾಲ ಆ, ಆಗಬಾರ್ದು, ಸಾಲ ಯಾರಿಗೂ ಕೇಳಬಾರ್ದು. ಮತ್ತು ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿ. ಈ ಥರ ಪರಿಹಾರಗಳು ನಿಮಗೆಲ್ಲೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಹೇಳ್ತಾ ಇದ್ದೀನಿ, ಇದು ತುಂಬ ಪವರ್ಫುಲ್ ಪರಿಹಾರ. ಎಲ್ಲ ರಾಶಿ ನಕ್ಷತ್ರದವರು ಮಾಡ್ಕೊಳ್ಳಿ. ಇಂಥ ಪರಿಹಾರ ಯೂಟ್ಯೂಬಲ್ಲಿ ನಿಮಗೆಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ವಿಡಿಯೋನ ಪೂರ್ತಿ ನೋಡಿದರೆ, ಸ್ಕಿಪ್ ಮಾಡ್ದಲೇ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅವರು ಸಾಲಗಳು ಮಾಡ್ಕೊಂಡಿರ್ತಾರೆ, ಪಾಪ ಸಾಲ ತೀರಿಸ್ಲಿ. ಇವಾಗ ಕೈ ಸಾಲನೋ, ಬಡ್ಡಿ ಸಾಲನೋ, ಇಂಟ್ರೆಸ್ಟಿಗೆ ಸಾಲನೋ, ಬ್ಯಾಂಕಲ್ಲಿ ಲೋನ್ ಸಾಲನೋ, ಅಥವಾ ಮನೆ ಒಳಗಡೆ ತಂದೆ ತಾಯಿಗೇನೋ ಹುಷಾರಿರಲ್ಲ, ಗಂಡನಿಗೋ ಹೆಂಡ್ತಿಗೋ ಮಕ್ಳಿಗೋ ಹುಷಾರಿರಲ್ಲ, ಸೈಟ್ ತಗೊಳಕ್ಕೆ, ಮನೆ ಕಟ್ಟೋಕ್ಕೆ, ಅಪಾರ್ಟ್ಮೆಂಟ್ ತಗೊಳಕ್ಕೆ, ಮಕ್ಕಳು ಎಜುಕೇಷನ್ಸು, ಹೈಯರ್ ಎಜುಕೇಷನ್ಸ್ ಮಾಡಲಿಕ್ಕೆ, ಮದುವೆ ಮಾಡಲಿಕ್ಕೆ, ಏನಕ್ಕೋ ವಿಚಾರಗಳಲ್ಲಿ ಸಾಲುಗಳು ಆಗೋಗಿರ್ತವೆ. ಒಟ್ಟಾರೆ ಸಾಲ ಆಗೋಗಿರ್ತವೆ. ಸ್ವಯಂಕೃತ ಅಪರಾಧನೋ, ಹೇಳಿಕೆ ಮಾತು ಕೇಳಿನೋ, ನಾನು ನಂದು ಅಹಂಕಾರ, ಈ ಬಿಸ್ನೆಸ್ಸುಗಳಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಸು ಆಗದಲೇ ಲಾಸ್ ಆಗಿ ಏನೋ ಸಾಲುಗಳು ಆಗ್ಬಿಟ್ಟಿರ್ತವೆ, ತಪ್ಪುಗಳು ಆಗೋಗಿರ್ತವೆ. ಅದೇನೂ ಮಾಡೋಕ್ಕಾಗಲ್ಲ, ಭಗವಂತನ ಇಚ್ಛೆ ಹಂಗಿರುತ್ತೆ. ನೋಡ್ರಿ, ಪ್ರತಿಯೊಂದು ನಾವು ಭೂಮಿ ಮೇಲೆ ಬದುಕಿದ್ದೀವಲ್ಲ, ಪ್ರತಿಯೊಂದು ಭಗವಂತನೇ ಕಾರಣ. ಇಷ್ಟು ವರ್ಷ ಭೂಮಿ ಮೇಲೆ ಇರಬೇಕಂತಿರುತ್ತೆ, ಅಷ್ಟು ವರ್ಷ ಇರ್ತೀವಿ. ಈ ಭೂಮಿ ಮೇಲೆ ಇಂತಿಂಥ ಕೆಲಸಗಳು, ಇಂತಿಂಥ ಕಾರ್ಯಗಳಾಗಬೇಕು ಅಂತ ಇರುತ್ತೆ. ಖಂಡಿತವಾಗ್ಲೂ ಅದು ಭಗವಂತ ಮಾಡಿಸ್ತಾ ಹೋಗ್ತಾನೆ, ಅದು ಆಗ್ತಾ ಹೋಗುತ್ತೆ. ಇವಾಗ ಮನುಷ್ಯನಿಗೆ ಇಷ್ಟೆಲ್ಲ ಬುದ್ಧಿ ಇದ್ದು, ಇಷ್ಟೆಲ್ಲ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಇಷ್ಟೆಲ್ಲ IQ ಇದ್ದು ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದರೆ, ಮನುಷ್ಯ ದುರಾಸೆ ಪಡ್ತಾನೆ ಅಂತಂದರೆ, ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು ಅಂತ ಆಸೆ ಪಟ್ಟಾಗ ಸಹಜವಾಗಿ ಇದೆಲ್ಲ ಹಾಗೆ ಆಗುತ್ತೆ. ಯಾವಾಗ ನಾವು ಕಂಪ್ಯಾರಿಸನ್ ಮಾಡ್ಕೊತೀವಿ, ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು, ಎಂತೆಂಥವ್ರು ಹೆಂಗೆಂಗೋ ಇದ್ದರು, ಹೆಂಗೆಂಗೋ ಆಗೋಗ್ಬಿಟ್ರು, ನಾವಿನ್ನೂ ಹಿಂಗೆ ಇದ್ದೀವಿ ಅಂತಂದರೆ ಅದು ಭಗವಂತನ ಇಚ್ಛೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲರಿಗೂ ಕಾರ್ ಬೇಕು, ಎಲ್ಲರಿಗೂ ಸ್ಕೂಟ್ರು ಬೇಕು, ಎಲ್ಲರಿಗೂ ಐಷಾರಾಮಿ ಜೀವನ ಬೇಕು, ಎಲ್ಲರಿಗೂ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ, ಎಲ್ಲರಿಗೂ ಬಂಗಾರಗಳು ಮಾಡಿಸ್ಕೊಂಡು ಒಡವೆಗಳು ಹಾಕ್ಕೊಂಡು ಒಳ್ಳೊಳ್ಳೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಆಸೆ, ಎಲ್ಲರಿಗೂ ಎರಡೆರಡು ಪೋರ್ಷನ್ನು ಅಪಾರ್ಟ್ಮೆಂಟುಗಳು ತಗೊಂಡು ಮನೆಗಳು ಕಟ್ಟಿಸಿ ಗೃಹ ಪ್ರವೇಶ ಮಾಡ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡ್ತಿರ್ತಾರೆ. ಬಟ್ ಆದರೂ ಭಗವಂತ ಸ್ವಲ್ಪ ಜನಕ್ಕೆ ಕೊಡ್ತಾನೆ ಐಷಾರಾಮಿ ಜೀವನ, ಒಂದು ಸ್ವಲ್ಪ ಜೀವನಕ್ಕೆ ಫುಲ್ಲು ಬಡತನ ಕೊಟ್ಟಿರ್ತಾನೆ. ಇನ್ನು ಸ್ವಲ್ಪ ಜನಗಳಿಗೆ ಈ ಕಡೆ ಬದುಕಂಗೂ ಇಲ್ಲ, ಈ ಕಡೆ ಸಾಯಂಗೂ ಇಲ್ಲ, ಈ ಕಡೆ ಹೊಟ್ಟೆ ತುಂಬ ಊಟನೂ ಮಾಡೋಂಗಿಲ್ಲ, ಈ ಕಡೆ ಶೋಕಿನೂ ಮಾಡೋಂಗಿಲ್ಲ. ಅಂಥದ್ದು ಕೊಟ್ಬಿಟ್ಟಿರ್ತಾನೆ ಭಗವಂತ. ಇದೇನೂ ಮಾಡೋಕ್ಕಾಗಲ್ಲ. ಹುಟ್ಟಿದ್ದೀವಿ, ಒಂದಿನ ಸಾಯ್ತೀವಿ. ಇನ್ನು ಬಿಟ್ಟು ಆ ಭಗವಂತನ ಆಟ ಹೆಂಗಿರುತ್ತೋ ಅದ್ರ ಪ್ರಕಾರ ಹೋಗ್ತಾ ಇರೋದು. ಎಷ್ಟು ಯೋಚನೆ ಮಾಡಿದರು, ಎಷ್ಟು ಚಿಂತನೆ ಮಾಡಿದರು, ಎಷ್ಟು ಕೊರಗಿದ್ರು, ಏನು ಮಾಡಿಕೊಂಡ್ರು ಅದು ಅವನ ಇಚ್ಛೆ ಏನಿರುತ್ತೋ ಅದ್ರ ಪ್ರಕಾರ ಆಗ್ತಾನೇ ಹೋಗುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ. ಈಗ ಪರಿಹಾರದ ವಿಚಾರಕ್ಕೆ ಬರ್ತೀನಿ ನೋಡಿ. ಜನ್ಮ ಜನ್ಮದಲ್ಲೂ ಸಾಲ ಆಗಲ್ಲ, ಜನ್ಮ ಜನ್ಮದಲ್ಲೂ ಸಾಲ ಯಾರಿಗೂ ಕೇಳಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಯಾವುದಪ್ಪ ಅದು ಪರಿಹಾರ ಅಂತಂದರೆ, ಈಗ ನೋಡಿ, ಯುಗಾದಿ ಅಮಾವಾಸ್ಯೆ ಬರ್ತಿದೆ. ಯುಗಾದಿ ಅಮಾವಾಸ್ಯೆ ದಿನ ನೀವು ಗರುಡ ಪುರಾಣ ಓದಲಿಕ್ಕೆ ಪ್ರಾರಂಭ ಮಾಡಿ. ನೋಡಿ, ಗರುಡ ಪುರಾಣಕ್ಕಿಂತ ಇನ್ನೊಂದು ಪವರ್ಫುಲ್ ಪರಿಹಾರ ಇನ್ನೊಂದಿಲ್ಲ, ಅರ್ಥ ಮಾಡ್ಕೊಳ್ಳಿ.
ಗರುಡ ಪುರಾಣ ನೀವು ಮನೆಯಲ್ಲನ್ನ ಓದಿ, ಹೊರಗಡೆ ನಿರ್ಜನ ಪ್ರದೇಶದಲ್ಲನ್ನ ಓದಿ. ಗರುಡ ಪುರಾಣ ಪ್ರತಿ ಅಮಾವಾಸ್ಯೆ ದಿನ, ಯುಗಾದಿ ಅಮಾವಾಸ್ಯೆ ಯಾಕೆ ಹೇಳ್ತಿರೋದಂದರೆ ಕಲಿಯುಗ ಆರಂಭ ಆದಂಥ ದಿನ, ಬ್ರಹ್ಮ ಸೃಷ್ಟಿ ಮಾಡಿರೋ ಅಂಥ ದಿನ. ಅದಕ್ಕೆ ಬ್ರಹ್ಮನ ಬರ್ತ್ಡೇ ಅಂತೀವಿ. ಕಲಿಯುಗ ಆರಂಭ ಆಗಿದ್ದಂಥ ದಿನ. ಈ ದಿನದಲ್ಲಿ ಗರುಡ ಪುರಾಣ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯುಗಾದಿ ಅಮಾವಾಸ್ಯೆ ದಿನ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ ಗರುಡ ಪುರಾಣ ಓದ್ತಾ ಬನ್ನಿ. ಖಂಡಿತವಾಗ್ಲೂ ಜನ್ಮದಲ್ಲೂ ಸಾಲ ಮಾಡಲ್ಲ ನೀವು, ಜನ್ಮದಲ್ಲೂ ಇನ್ನೊಬ್ರಿಗೆ ಸಾಲ ಕೇಳಲ್ಲ. ಜೀವನ ನಾವು ಹೆಂಗೆ ಬದುಕಬೇಕು, ನಾವು ಹೆಂಗಿರಬೇಕು ಅನ್ನೋದು ಗರುಡ ಪುರಾಣ ಹೇಳ್ಕೊಡ್ತಾ ಹೋಗುತ್ತೆ. ಗರುಡ ಪುರಾಣಕ್ಕಿಂತ ಇತಿಹಾಸದಲ್ಲೇ, ಇಡೀ ಬ್ರಹ್ಮಾಂಡದಲ್ಲೇ, ಇಡೀ ಪ್ರಪಂಚದಲ್ಲೇ, ಇಡೀ ಜಗತ್ತಿನಲ್ಲೇ ಇನ್ನೊಂದು ದೊಡ್ಡ ಪರಿಹಾರ ಇಲ್ಲ ಅಂದ್ಕೊತೀನಿ. ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಕಳು ಓದ್ಬೋದು, ಹೆಣ್ಣು ಮಕ್ಕಳು ಓದ್ಬೋದು. ಓದಿ ಗರುಡ ಪುರಾಣ ಪ್ರತಿ ಒಂದೊಂದು ಲೈನು ಓದ್ತಾ ಬನ್ನಿ. ನಾವೇನು ತಪ್ಪು ಮಾಡ್ತಿದ್ದೀವಿ, ಏನು ಮಾಡೋಕ್ಕೆ ಹೊರಟಿದ್ದೀವಿ, ನಾವೇನು ಆಗಕ್ಕೆ ಹೊರಟಿದ್ದೀವಿ, ನಮಗೇನು ಬೇಕು ಏನು ಬೇಡ ಅಂತ ನಾವೇನು ಮಾಡ್ತಿದ್ದೀವಿ, ಪ್ರತಿಯೊಂದು ಗರುಡ ಪುರಾಣ ಹೇಳ್ತಾ ಹೋಗುತ್ತೆ. ಈ ರೀತಿ ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ ಗರುಡ ಪುರಾಣ ಓದಿ. ಜನ್ಮದಲ್ಲೂ ಸಾಲ ಆಗಲ್ಲ, ಸಾಲ ಮಾಡಲ್ಲ. ಎಷ್ಟೇ ಲಕ್ಷ ಕೋಟಿ ಇದ್ದರೂ ನೀವೇ ತೀರಿಸ್ತೀರ ಸಾಲನ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.